Hello everyone, it's Dr. Padmanabha Bhatt. Today I am going to speak about ಫ್ಯಾಟಿ ಲಿವರ್. ಈ ವರ್ಡು ತುಂಬ ಜನ ಕೇಳಿರ್ತೀರ. ಅಂದರೆ ಲಿವರು ದಪ್ಪ ಆಗೋದು, ಫ್ಯಾಟಿ ಲಿವರ್ ಆಗೋದು, ದಪ್ಪ ಲಿವರ್ ಆಗೋದು. ಯಾವುದೇ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿದರೆ ಸ್ಲೈಟ್ ಲಿವರ್ ಎನ್ಲಾರ್ಜ್ಮೆಂಟ್ ಅಂತ ನೀವು ನೋಡಿರ್ತೀರ. ಇದೇನಿದು ಲಿವರ್ ದಪ್ಪ ಆಗಿದೆ ಅಂತ ನೀವು ಗಾಬರಿ ಆಗ್ತೀರಾ ಅಲ್ವಾ? ಸೊ ಹಾಗಾದರೆ ಇದು ಫ್ಯಾಟಿ ಲಿವರ್ ಅಂದರೆ ಏನು? ಹೆಸರು ಹೇಳ್ದಂಗೆ ಲಿವರ್ ಒಳಗಡೆ ಫ್ಯಾಟ್ ಸೇರಿಕೊಳ್ಳೋದು. ಯಾಕಾಗತ್ತೆ ಇದು? ಕಾರಣ ಏನು? ಕಾರಣ ಅದನ್ನು ಮುಖ್ಯವಾಗಿ ಎರಡು ಥರ ವಿಂಗಡಣೆ ಮಾಡ್ಬೋದು ಕಾರಣವನ್ನು. ಒಂದು ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್, ಇನ್ನೊಂದು ನಾನ್ ಆಲ್ಕೋಹಾಲಿಕ್. ಅಂದರೆ ತುಂಬ ಎಕ್ಸೆಸ್ಸಿವ್ ಆಗಿ ತುಂಬ ಜಾಸ್ತಿ ಆಲ್ಕೋಹಾಲ್ ಸೇವನೆ, ಮದ್ಯ ಸೇವನೆ ಮಾಡ್ತಾ ಇದ್ದವರಿಗೆ ಲಿವರು ಸ್ವಲ್ಪ ಡ್ಯಾಮೇಜ್ ಆಗ್ತದೆ ಬಿಗಿನಿಂಗಲ್ಲಿ. ಆಮೇಲೆ ಡ್ಯಾಮೇಜ್ ಜಾಸ್ತಿ ಆಗ್ತಾ ಅದು ಹೋಗಿಬಿಟ್ಟು ಸಿರೋಸಿಸ್ ಅಂದರೆ ಲಿವರ್ದು ಟಿಶ್ಯೂಗಳೆಲ್ಲ ಗಟ್ಟಿಯಾಗಿಬಿಡ್ತದೆ. ಇದು ಇರ್ರಿವರ್ಸಿಬಲ್ ಸ್ಟೇಜು, ಕಷ್ಟ. ಆದರೆ ನಾನ್ ಆಲ್ಕೋಹಾಲಿಕ್, ಇದಕ್ಕೆ ಕಾರಣ ಏನು? ನಾನ್ ಆಲ್ಕೋಹಾಲಿಕ್ಗೆ ಹಲವಾರು ಕಾರಣಗಳಿವೆ. ಅವರು ಆಲ್ಕೋಹಾಲ್ ಕುಡಿಯೋದೇ ಇಲ್ಲ, ಆದರೂ ಫ್ಯಾಟಿ ಲಿವರ್ ಬರುತ್ತೆ. ಯಾಕೆ? ನಂಬರ್ 1, ಕೆಲವು ಮೆಟಬಾಲಿಕ್ ಡಿಸಾರ್ಡರ್ಸ್. ಫಾರ್ ಎಕ್ಸಾಂಪಲ್, ಮೆಟಬಾಲಿಕ್ ಡಿಸಾರ್ಡರ್ ಅಂತಂದರೆ ದೇಹದಲ್ಲಿರುವಂತಹ ಒಂದು ನಾರ್ಮಲ್ ಫಂಕ್ಷನಿಂಗ್ನಿಂದಾಗಿಯೇ ಆಗ್ಬೋದು. ಯಾವಾಗ ಆಗ್ತದೆ ಅದು? ಹಾಗೆ ತುಂಬ ಎಣ್ಣೆ ಪದಾರ್ಥಗಳು ಸ್ವೀಕರಿಸಿದಾಗ, ನಾವು ತಿಂದಾಗ, ಲೈಕ್ ಬ್ಯಾಡ್ ಕೊಲೆಸ್ಟ್ರಾಲ್ ಹೇಳ್ತೀವಲ್ವ, ಬ್ಯಾಡ್ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸ್, LDL, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್, ಈ ಥರ ತುಂಬ ಎಣ್ಣೆಯಲ್ಲಿ ಕರೆದಿದ್ದು ಹುರಿದಿದ್ದು ಆಹಾರಗಳನ್ನು ಸೇವಿಸಿದವರಿಗೆ, ಮತ್ತು ಕೆಲವು ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂದರೆ ಡಯಾಬಿಟಿಸ್ ಅವರಿಗೆ ಕೂಡ ಆಫ್ಟರ್ ಸಮ್ ಟೈಮ್, ಇಮ್ಮಿಡಿಯೇಟಾಗಿ ಬರೋದಿಲ್ಲ, ಸುಮಾರು ವರ್ಷದಿಂದ ಡಯಾಬಿಟಿಸ್ ಇರೋವರಿಗೆ ಕೂಡ ಬರ್ಬೋದು. ಒಬಿಸಿಟಿ, ದಪ್ಪಕ್ಕಿರೋರು, ಅಯ್ಯೋ ಏನಿಲ್ಲ ದಪ್ಪಕ್ಕೆ ಚೆನ್ನಾಗಿದ್ದಾನೆ ಆ ಥರ ಅಂದ್ಕೊಳ್ಬೇಡಿ. ದಪ್ಪಕ್ಕಿರೋರಿಗೆ ಅದು ಫ್ಯಾಟಿ ಲಿವರ್ನು ಉಂಟು ಮಾಡ್ಬೋದು. ಆಮೇಲೆ ಕೆಲವು ಮೆಡಿಸಿನ್ಗಳು, ಕೆಲವು ಔಷಧಿಗಳು ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಜನರಲಾಗಿ ಬೇಕು ಅಂತ ಯಾರೂ ಸ್ಟೀರಾಯ್ಡ್ಸ್ ಕೊಡಲ್ಲ. ಆದರೆ ಸ್ಟೀರಾಯ್ಡ್ಸ್ ದುರ್ಬಳಕೆ ಆದರೆ, ಅಂದರೆ ಡಾಕ್ಟ್ರು ಯಾವುದೋ ಸಂದರ್ಭದಲ್ಲಿ ಕೊಟ್ಟಿರ್ತಾರೆ, ಅದು ತಗೊಂಡ ತಕ್ಷಣ ಟಕ್ ನಿಂತು ಹೋಯಿತು ಅಂತ ಹೇಳಿಬಿಟ್ಟು ನೀವು ಆ ಸ್ಟೀರಾಯ್ಡ್ಗಳ ಮಾತ್ರೆಗಳನ್ನು ಯಾವತ್ತಾದರೂ ತೊಗೊಂಡ್ರೆ, ಕಾರ್ಟಿಸೋನ್ಸ್ ಅವುಗಳನ್ನು ತೊಗೊಂಡ್ರೆ, ಆವಾಗ ಪರ್ಮನೆಂಟ್ ಡ್ಯಾಮೇಜ್ ಆಗಿಬಿಡ್ತದೆ ಲಿವರಿಗೆ. ವಿಷಯ ಏನು ಅಂತಂದರೆ, ಲಿವರ್ ಅನ್ನೋದು ಒಂದು ನಮಗೆ ಒಬ್ಬರಿಗೆ ಒಂದು ಲಿವರ್ ಇರುತ್ತೆ. ಲಿವರ್ ಎಲ್ಲಿರುತ್ತೆ? ಅದು ಸಾಧಾರಣ ನಿಮ್ಮ ಬಲಭಾಗದ ಇದು ಶ್ವಾಸಕೋಶದ ಕೆಳಗಡೆ ಲಿವರ್ ಬರ್ತದೆ. ನಿಮ್ಮ ದೇಹದ ಎಡಭಾಗದಲ್ಲಿ, ಬಲಭಾಗದಲ್ಲೆಲ್ಲ ಎಡಭಾಗದಲ್ಲಿ ಸ್ಟಮಕ್ಗಿಂತ ಸ್ವಲ್ಪ ಕೆಳಗಡೆ ಲಿವರ್ ಇರ್ತದೆ, ಆಯಿತಾ? ಎಡಭಾಗದಲ್ಲಿ. ಇದು ಒಂದು ಅಗಲವಾದ, ಕನ್ನಡದಲ್ಲಿ ಯಕೃತ್ ಅಂತ ಹೇಳ್ತಾರೆ, ಲಿವರ್ ಅಂತಲೇ ಇಟ್ಕೊಂಡು ಹೇಳೋಣ. ಸೊ ಈ ಲಿವರು ಬಿಗಿನಿಂಗಲ್ಲಿ ಅದು ಸ್ವಲ್ಪ ದಪ್ಪ ಆಗ್ಬೋದು. ಆಮೇಲೆ ನೀವು ಅದಕ್ಕೆ ಕಾರಣೀಭೂತವಾದಂತಹ ವಸ್ತುಗಳನ್ನು ತಗೊಳ್ಳದೇ ಇದ್ದರೆ, ಒಬಿಸಿಟಿಯನ್ನು ಕಮ್ಮಿ ಮಾಡಿಕೊಂಡ್ರೆ, ಆವಾಗ ಅದು ತನ್ನ ಪಾಡಿಗೆ ತಾನು ಅದೂ ಕಮ್ಮಿ ಆಗ್ತದೆ. ಸ್ಟೀರಾಯ್ಡ್ಸ್ ತಗೊಳ್ಳೋದ್ರಿಂದ ಬರುತ್ತೆ ಅಂತ ಹೇಳಿದೆ. ಸ್ಟೀರಾಯ್ಡನ್ನು ಇಷ್ಟ ಬಂದಂಗೆ ಸ್ಟೀರಾಯ್ಡ್ ಅನ್ನೋದು ಒಂದು ತುಂಬ ಉಪಯುಕ್ತವಾದ್ದು. ಆದರೆ ಎಮರ್ಜೆನ್ಸಿಯಲ್ಲಿ ಮಾತ್ರ. ನೀವು ಆರ್ಡಿನರಿ ಕಾಯಿಲೆಗಳಿಗೆಲ್ಲ ಸ್ಟೀರಾಯ್ಡ್ಗಳು ತಗೊಳ್ಳೋದು. ಕೆಲವರು ಸ್ವಲ್ಪ ಉಬ್ಬಸ ಬಂದ ತಕ್ಷಣ ಸ್ಟೀರಾಯ್ಡ್ ತೊಗೊಂಡ್ಬಿಡ್ತಾರೆ. ಡಾಕ್ಟ್ರ್ ಅದನ್ನು ಯಾವಾಗಲೂ ಲಾಸ್ಟ್ಗೆ ಕೊಡ್ತಾರೆ. ಎಲ್ಲ ಥರ ಬ್ರಾಂಕೋ ಡೈಲೇಟರ್ಗಳನ್ನೆಲ್ಲ ಕೊಟ್ಟು ಆವಾಗಲೂ ನಿಮಗೆ ಆಸ್ತಮಾ ಕಮ್ಮಿ ಆಗಿಲ್ಲ ಅಂದರೆ ಮಾತ್ರ ಸ್ಟೀರಾಯ್ಡ್ಸ್ ಕೊಡ್ತಾರೆ. ಆದರೆ ಕೆಲವು ಪೇಷಂಟ್ಗಳು ಲಾಸ್ಟ್ಗೆ ನಾವು ಡಾಕ್ಟ್ರ್ ಕೊಟ್ಟರಲ್ವ ಅದು ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಅದನ್ನು ಇಷ್ಟ ಬಂದಂಗೆ ತಗೊಳಕ್ಕೆ ಶುರು ಮಾಡಿಬಿಡ್ತಾರೆ. ಅದರಿಂದ 2 ಪ್ರಾಬ್ಲಮ್ ಆಗುತ್ತೆ ಸ್ಟೀರಾಯ್ಡಿಂದ. ಒಂದು, ನೀವು ಸ್ಟೀರಾಯ್ಡಿಂದ ದಪ್ಪ ಆಗ್ತಾ ಹೋಗ್ತೀರಾ. 2, ನಿಮಗೆ ಡಯಾಬಿಟಿಸ್ ಬರುತ್ತೆ. 3, ನಿಮ್ಮ ಲಿವರ್ ಕೆಟ್ಟು ಹೋಗ್ತದೆ. ಇದು 3 ಕಾರಣ ಇದೆ. ಆದ್ದರಿಂದ ಸ್ಟೀರಾಯ್ಡ್ಗಳನ್ನು ಮುಟ್ಟಕ್ಕೆ ಹೋಗಬೇಡಿ. ಡಾಕ್ಟ್ರುಗಳ ಅಡ್ವೈಸ್ ಇಲ್ಲದೆ ನೀವು ದಯವಿಟ್ಟು ಮುಟ್ಟಬೇಡಿ. ನನ್ನ ಕೆಲವು ಅನುಭವದಲ್ಲಿ ಹೇಳ್ತಾರೆ, ಸರ್ ನೀವೇ ಬರ್ಕೊಟ್ಟಿದ್ದು ಸರ್. ನಾನೇ ಬರ್ಕೊಟ್ಟಿದ್ದು, ಬಟ್ ಸಂದರ್ಭ ಯಾವುದು? ಅದು ಇಂಪಾರ್ಟೆಂಟ್. ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾವ ಸಂದರ್ಭದಲ್ಲಿ ಡಾಕ್ಟ್ರು ಬರ್ಕೊಟ್ರು,
ಯಾವ ಔಷಧಿನೂ ಕೆಲಸ ಮಾಡಲಿಲ್ಲ ಅಂದಮೇಲೆ ಲಾಸ್ಟಿಗೆ ಬರ್ಕೊಡ್ತಾರೆ ಡಾಕ್ಟ್ರಿಗೆ. ತಾಳ್ಮೆ ಬೇಕು ಮನುಷ್ಯನಿಗೆ. ಡಾಕ್ಟ್ರಿಗೆ ತಾಳ್ಮೆ ಬೇಕು ಅಂತ ಹೇಳ್ತೀರಾ, ಬಟ್ ನಿಮಗೆ ತುಂಬ ತಾಳ್ಮೆ ಬೇಕು. ಮಾತ್ರ ಇವತ್ತು ತೊಗೊಂಡು ನಾಳೆ ಹೋಗ್ಬೇಕು, ನಾನು ಕೆಲಸಕ್ಕೆ ಹೋಗ್ಬೇಕು, ಅದೆಲ್ಲ ನಡೆಯಲ್ಲ ಅದು, ಗೊತ್ತಾಯ್ತಾ? ಸೊ ಫಸ್ಟ್ ನೀವು ತಾಳ್ಮೆ ತಂದುಕೊಳ್ಳಿ. ಆಮೇಲೆ ಇನ್ನೊಂದು ನಿಮಗೆ ಇದರಲ್ಲಿ ಒಂದು ವಿಶೇಷ ಹೇಳ್ತೀನಿ. ಒಂದು ಲಿವರ್ ಇದೆ ಅಂತ ಹೇಳಿದ್ನಲ್ವಾ, ಒಂದು ದೇವರು ನಮಗೆ ವರದಾನ ಏನು ಕೊಟ್ಟಿದ್ದಾರೆ ಅಂದರೆ, ಬೇರೆ ಯಾವುದೇ ಟಿಶ್ಯೂಗಳು, ಬೇರೆ ಯಾವುದೇ ಆರ್ಗನ್ಗಳು, ಫಾರ್ ಎಕ್ಸಾಂಪಲ್ ಶ್ವಾಸಕೋಶ, ಹೃದಯ, ಹಾರ್ಟು, ಆಮೇಲೆ ಪ್ಯಾಂಕ್ರಿಯಾಸು, ಇದೆಲ್ಲ ಹಾಳಾದರೆ ಅಥವಾ ಯಾವುದೇ ಅಂಗಾಂಗ ಒಂದು ಸತಿ ಹಾಳಾದರೆ ಅದನ್ನು ಮತ್ತೆ ಅದಕ್ಕೆ ಮರುಜೀವ ಕೊಡಲಿಕ್ಕಾಗೋದಿಲ್ಲ. ಬಟ್ ಲಿವರ್ ಡಿಜನರೇಷನ್ ಆಗುತ್ತೆ, ಬಟ್ ಅರ್ಲಿ ಸ್ಟೇಜಲ್ಲಿ ಲಿವರ್ ಸೆಲ್ಗಳು ಹಾಳಾಗ್ತಾಯಿವೆ, ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾಯಿದೆ ಅಂತ ಇದ್ದರೆ ನೀವು ಕೂಡಲೇ ಅದನ್ನು ಡಯಟ್ ಮೂಲಕ ಎಲ್ಲ ಸರಿಪಡಿಸ್ಕೊಂಡ್ಬಿಟ್ರೆ ಆವಾಗ ಅದು ಮತ್ತೆ ರೀಜನರೇಟ್ ಆಗುತ್ತೆ. ಲಿವರ್ ಈಸ್ ಒನ್ ಆರ್ಗನ್ ವಿಚ್ ರೀಜನರೇಟ್ಸ್. ಈಗ ಬ್ರೈನು ಹಾಳಾದರೆ, ಹಾರ್ಟ್ ಹಾಳಾದರೆ ಮತ್ತೆ ರೀಜನರೇಟ್ ಆಗೋದಿಲ್ಲ, ಅದು ಹಾಗೆ ಹೋಗಿದ್ದು ಹೋಯ್ತು ಅಂತ ಲೆಕ್ಕ. ಕಿಡ್ನಿ ಕೂಡ ಹಾಗೆ ಹೋಗಿದ್ರೆ ಹೋಯ್ತು ಅಂತ ಲೆಕ್ಕ. ಅದೇ ಲಿವರು ಡ್ಯಾಮೇಜ್ ಆದರೂ ಕೂಡ ಅರ್ಲಿ ಸ್ಟೇಜಲ್ಲಿ ನೀವು ಕಂಡುಹಿಡಿದ್ರೆ ಅದು ಸರಿ ಹೋಗುತ್ತೆ. ಸರಿ, ಲಿವರ್ಗೆ ಬೇರೆ ಏನು ಫ್ಯಾಟಿ ಲಿವರಿಗೆ ಕಾರಣಗಳು ಇದೆ. ಹೆಪಟೈಟಿಸ್ ಸಿ ಅಂತ ಬರುತ್ತೆ, ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ ಎಲ್ಲ ನೀವು ಕೇಳಿರ್ತೀರ. ಹೆಪಟೈಟಿಸ್ ಎ ಅಂದರೆ ನಾರ್ಮಲ್ ಜಾಂಡೀಸ್ ಕಾಯಿಲೆ ಅಂತ ಬರುತ್ತೆ, ಅದು ಹೆಪಟೈಟಿಸ್ ಎ. ಬಿ ಅಂದರೆ ಸೀರಮ್ ಹೆಪಟೈಟಿಸ್. ಒಂದು ಟೈಮ್ನಲ್ಲೆಲ್ಲ ಏನು ಸ್ಕೂಲ್ಗಳೆಲ್ಲ ಇಂಜೆಕ್ಷನ್ಗಳು ಹಾಕೋರು, ಹೆಪಟೈಟಿಸ್ ಬಿ ಬರದಂಗೆ ಇಂಜೆಕ್ಷನ್ಗಳು ಹಾಕೋದು. ಅದು ಒಂದು 10-15 ವರ್ಷದ ಹಿಂದೆ ಅದೊಂದು ದೊಡ್ಡ ಕಥೆ ಆಗಿತ್ತು, ಹೆಪಟೈಟಿಸ್ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದು ಅಂತ ಹೇಳಿಬಿಟ್ಟು. ಹೆಪಟೈಟಿಸ್ ಬಿ ಬರೋದು ಅದು ವೈರಸ್ಗಳಿಂದ, ಅಂದರೆ ನಮ್ಮ ಗಾಳಿಯಲ್ಲಿ ಆ ಥರ ಬರೋದಲ್ಲ, ಅದು ಒಬ್ಬರ ಸೀರಮ್ ಅಂತ ಹೇಳಿದರೆ ಬ್ಲಡ್ನಲ್ಲಿ ಸೆಲ್ಗಳನ್ನು ಬಿಟ್ಟರೆ ಉಳಿದ ಭಾಗಕ್ಕೆ ಏನು ಹೇಳ್ತೀವಿ ನಾವು, ಸೀರಮ್ ಅಂತ ಹೇಳ್ತೀವಲ್ವ. ಸೊ ರಾಂಗ್ ಟ್ರಾನ್ಸ್ಫ್ಯೂಷನ್ನು ಅಥವಾ ಯಾರ್ದೋ ಹೆಪಟೈಟಿಸ್ ಬಿ ಇರುವವರಿಗೆ ಕಚ್ಚಿರೋ ಸೊಳ್ಳೆ ಕಚ್ಚಿಬಿಟ್ಟು ನಮಗೆ ಬಂದು ನಮ್ಗೆ ಬರೋದು, ಈ ಥರ ಹಲವಾರು ಕಾರಣಗಳಿರ್ತವೆ. ಬಟ್ ಹೆಪಟೈಟಿಸ್ ಎ ಬಿ ಹೇಗೋ ವಾಸಿ ಮಾಡ್ಬೋದು. ಆದರೆ ಹೆಪಟೈಟಿಸ್ ಸಿ ಬಂದರೆ ಅದು ಖಂಡಿತ ಲಿವರ್ನ ಡ್ಯಾಮೇಜ್ ಮಾಡುತ್ತೆ. ಮತ್ತು ಹಾಗೆ ಬಿಟ್ಟರೆ ಲಿವರ್ ಡ್ಯಾಮೇಜ್ ಆದಾಗ ನಿಮ್ಗೆ ಗೊತ್ತಾಗ್ತದೆ ಸ್ವಲ್ಪ ಜಾಂಡೀಸು ಅದು ಇದು ಎಲ್ಲ ಬರುತ್ತೆ. ಆದರೆ ಅದನ್ನು ಕೂಡಲೇ ನಾವು ಸರಿಪಡಿಸ್ಕೊಂಡ್ರೆ ನಮಗೆ ಏನು ನಮ್ಮ ಲಿವರಿಗೂ ಕೂಡ ಪರ್ಮನೆಂಟ್ ಡ್ಯಾಮೇಜ್ ಆಗಲ್ಲ, ಹಾಗೂ ನಮ್ಮ ದೇಹಕ್ಕೆ ಆರೋಗ್ಯ ಚೆನ್ನಾಗಿರ್ತದೆ. ಆಮೇಲೆ ನಾನ್ ಆಲ್ಕೋಹಾಲಿಕ್ ಇದು ಫ್ಯಾಟಿ ಲಿವರ್ ಅಂತ ಹೇಳಿದೆ. ಆಲ್ಕೋಹಾಲಿಕ್ ಹೆಪಾಟಿಕ್ ಲಿವರ್ನಲ್ಲಿ ಅದು ಡ್ಯಾಮೇಜ್ ಜಾಸ್ತಿ ಆಗ್ತದೆ. ನಾನು ಹೇಳಿದೆ ಹಾಗೇ ಬಿಟ್ಟರೆ ಏನಾಗಲ್ಲ, ನಾನು ಕುಡಿತೀನಿ ಅಂತ ಹೇಳ್ಬಿಟ್ಟು ಕುಡಿತಾನೆ ಇದ್ದರೆ ಲಿವರ್ ಸಿರೋಸಿಸ್ ಅಂತ ಆಗುತ್ತೆ, ಅಂದರೆ ಗಟ್ಟಿ ಆಗುತ್ತೆ. ಲಿವರ್ ನಾರ್ಮಲ್ ಆಗಿ ಸ್ಪಾಂಜಿ ಆಗಿರುತ್ತೆ, ಇದು ಗಟ್ಟಿಯಾಗಿ ಹೋಗ್ತದೆ. ಅಂಥ ಸಿರೋಸಿಸ್ ಆಗಿರುವಂಥ ಲಿವರ್ನ ನಾವು ಮತ್ತೆ ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ. ಸಿರೋಸಿಸ್ ಹಾಗೆ ಬಿಟ್ಟರೆ ಲಿವರ್ ಕ್ಯಾನ್ಸರ್ ಆಗ್ಬೋದು, ಪೇಷಂಟ್ ಸಾಯ್ಬೋದು, ಎಲ್ಲ ಹಲವಾರು ತಾಪತ್ರಯಗಳಿವೆ. ಸೊ ಅರ್ಲಿ ಡಿಟೆಕ್ಷನ್, ಕರೆಕ್ಷನ್ ಆಫ್ ದ ಡಯಟ್, ನಾವು ಹೇಳಿದಾಗೆ ಅದು ಆಲ್ಕೋಹಾಲ್ ಇರ್ಬೋದು, ಆಮೇಲೆ ಫ್ಯಾಟಿ ಐಟಮ್ ಹೇಳಿದಲ್ಲ, ಟ್ರೈಗ್ಲಿಸರೈಡ್ಸು, ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಆಗುತ್ತೆ. ಸೊ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡಿ ಅದನ್ನು ಬಿಟ್ಟುಬಿಟ್ರೆ ಸೊ ನಮಗೆ ಸಿರೋಸಿಸ್ ಲೆವೆಲ್ವರೆಗೆ ಹೋಗಲ್ಲ. ಸಿರೋಸಿಸ್ ಲೆವೆಲ್ವರೆಗೆ ಹೋದರೆ ಆಮೇಲೆ ವಾಪಸ್ ಬರಲಿಕ್ಕಿಲ್ಲ. ಸಿರೋಸಿಸ್ ಆದಮೇಲೆ ಕ್ಯಾನ್ಸರ್ ಬರುತ್ತೆ. ಸೊ ಹೀಗೆ ನೀವು ಆದರೆ ಸಾಧಾರಣ ಮಟ್ಟಿಗೆ ವೆಜಿಟೇರಿಯನ್ಸಿಗೆ ಫ್ಯಾಟ್ ಸ್ವಲ್ಪ ಫ್ಯಾಟಿ ಲಿವರ್ ಬರೋದು ಬಹಳ ಸಹಜ. ಒಬಿಸಿಟಿ ಅಂತ ಒಂದು ಕಾರಣ ಹೇಳಿದೆ, ದಪ್ಪ ಆಗೋದು ಒಂದು ಕಾರಣ ಹೇಳಿದೆ. ಹಾಗೆಯೇ ಪ್ಯೂರ್ ವೆಜಿಟೇರಿಯನ್ಸ್ಗೆ ನೀವು ಬಲವಂತವಾಗಿ ಮಾಂಸ ತಿನ್ನಿಸೋಕ್ಕಾಗಲ್ಲ. ಬಟ್ ಪ್ಯೂರ್ ವೆಜಿಟೇರಿಯನ್ಸ್ ಒಂಚೂರು ಬ್ಯಾಲೆನ್ಸ್ಡ್ ಡಯಟಲ್ಲಿರಬೇಕು. ಒಂದಿಷ್ಟು ವಿಟಮಿನ್ ಎ, ವಿಟಮಿನ್ ಬಿ, ಸಿ ಎಲ್ಲ ಥರ ಎ ಬಿ ಸಿ ಡಿ ಈವರೆಗೂ ಇದೆ ವಿಟಮಿನ್ಗಳು, ಕೆ ಇದೆ. ಸೊ ಎ ಬಿ ಸಿ ಡಿ ವಿಟಮಿನ್ಗಳನ್ನು ಅಪ್ರಾಪ್ರಿಯೇಟ್ ಡೋಸೇಜಲ್ಲಿ ವೈದ್ಯರ ಸಲಹೆ ಪ್ರಕಾರ ನೀವು ತಗೊಳ್ತಾ ಇರಬೇಕು. ಆಮೇಲೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ನಾನು ಸತಿ ಮಾತಾಡಿದ್ದೀನಿ, ಬ್ಯಾಲೆನ್ಸ್ಡ್ ಡಯಟ್ ಬಗ್ಗೆ. ಸರಿಯಾಗಿ ತರಕಾರಿಗಳನ್ನು ನಾವು ಚೆನ್ನಾಗಿ, ಸೊಪ್ಪು ತರಕಾರಿಗಳು ಜಾಸ್ತಿ, ಆಮೇಲೆ ರಾ ವೆಜಿಟೇಬಲ್, ಸೌತೆಕಾಯಿ, ಟೊಮೆಟೊ ಇತ್ಯಾದಿ ಅದನ್ನೆಲ್ಲ ಜಾಸ್ತಿ ತಗೊಂಡ್ರೆ
ಆವಾಗ ಲಿವರಿಗೆ ಡ್ಯಾಮೇಜ್ ಆಗಲ್ಲ. ಡ್ಯಾಮೇಜ್ ಆಗಿರುವುದು ಕೂಡ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗ್ತದೆ. ಸೊ ಇದು ಫ್ಯಾಟಿ ಲಿವರ್ ಬಗ್ಗೆ ನಾನು ನಿಮಗೆ ಹೇಳಬೇಕಾಗಿರುವಂತಹ ವಿಷಯ. ಆಮೇಲೆ ಹೆಪಟೈಟಿಸ್ ಎ ಅಥವಾ ಬಿ ಆದರೆ ನಿಮಗೆ ಜಾಂಡೀಸ್ ಕಾಣಿಸ್ಕೊಳ್ತದೆ. ಸೊ ಜಾಂಡೀಸ್ ಈಸ್ ದಿ ಫಸ್ಟ್ ಸಿಮ್ಟಮ್ ಆಫ್ ಲಿವರ್ ಡ್ಯಾಮೇಜ್. ಬಟ್ ಲಿವರ್ ಡ್ಯಾಮೇಜ್ ಆಗೋಕ್ಕೆ ಮುಂಚೆ ನಿಮಗೆ ಕೆಲವು ಸಿಮ್ಟಮ್ ಬರ್ತದೆ. ಅದು ಏನದು? ಲಾಸ್ ಆಫ್ ಹೆಪಟೈಟ್. ಈ ನಡುವೆ ಯಾಕೋ ಹಸಿವೇ ಆಗ್ತಾಯಿಲ್ಲ ನನಗೆ ಅಂತ ಹೇಳಿಕ್ಕೆ ಶುರು ಮಾಡ್ತಾರೆ. ಹಸಿವು ಸರಿಯಾಗಿ ಆಗಲ್ಲ. ಹಸಿವು ಸರಿಯಾಗಿ ಆಗಲ್ಲ ಅಂದರೆ ಸರಿಯಾಗಿ ತಿನ್ನಲ್ಲ, ನೀವು ಸರಿಯಾಗಿ ಮೋಷನ್ ಆಗಲ್ಲ, ಗ್ಯಾಸ್ ತುಂಬಿಕೊಳ್ತದೆ ಹೊಟ್ಟೆ ಒಳಗಡೆ, ಏನೋ ಒಂಥರ ಯಾವ ಇದಕ್ಕೂ ರುಚಿ ಇಲ್ಲ, ಬಾಯಿ ರುಚಿ ಆಗಲ್ಲ. ಯಾಕೆಂದರೆ ಲಿವರ್ ಆ್ಯಕ್ಟಿವ್ ಆಗಿಲ್ಲ. ಲಿವರ್ ಸ್ವಲ್ಪ ಒಳಗಡೆ ನಿಧಾನಕ್ಕೆ ಡ್ಯಾಮೇಜ್ ಆಗಲಿಕ್ಕೆ ಶುರುವಾಗಿದೆ. ಸೊ ಲಾಸ್ ಆಫ್ ಹೆಪಟೈಟ್ ಈಸ್ ದ ಫಸ್ಟ್ ಸಿಮ್ಟಮ್. ಆ್ಯಂಡ್ ದ ಲಾಸ್ಟ್ ಸಿಮ್ಟಮ್ ಆಫ್ ಲಿವರ್ ಫೇಲ್ಯೂರ್ ಈಸ್ ಯು ವಿಲ್ ಗೋ ಟು ಕೋಮಾ. ಲಿವರ್ ಟೋಟಲ್ ಫೇಲ್ಯೂರ್ ಆದರೆ ಕೋಮಾಕ್ಕೆ ಹೋಗ್ಬಿಡ್ತೀರ. ಸೊ ಇದರ ಬಗ್ಗೆ ಸರಿಯಾದ ಪರ್ಯಾಪ್ತ ಜ್ಞಾನವಿದ್ದುಬಿಟ್ಟು ನೀವು ಸರಿಯಾದ ಸಮಯದಲ್ಲಿ ಆ್ಯಕ್ಷನ್ ತಗೊಂಡ್ರೆ, ನೀವು ಲಾಸ್ ಆಫ್ ಹೆಪಟೈಟ್ ಅಂದ ತಕ್ಷಣ ನಾನೊಂದು ಯೂನಿಯನ್ಸ್ ಮಾತ್ರೆ ತಗೊಳ್ತೀನಿ, ಒಂದು ಹಸಿವಾಗಲಿಕ್ಕೆ ಟಾನಿಕ್ ಬರ್ಕೊಡಿ ಡಾಕ್ಟ್ರೇ, ಅದಲ್ಲ ಪ್ರಶ್ನೆ. ಚೆನ್ನಾಗಿ ಓದಿರುವ ಬುದ್ಧಿವಂತ ಡಾಕ್ಟ್ರೇ ಆದರೆ ಒಂದು ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತಾರೆ. ಅಂದರೆ ಲಿವರ್ ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಅಂತ ಒಂದು ಟೆಸ್ಟ್ ಮಾಡ್ತಾರೆ, LFT ಅಂತೇಳಿ. ಸೊ ಅದು ಮಾಡಿಸ್ಬೇಕು. ಅದರಲ್ಲಿ ಕೆಲವು ಎನ್ಸೈಮ್ಗಳೆಲ್ಲ ಗೊತ್ತಾಗ್ತದೆ. ಆ ಲೆವೆಲ್ ಮೇಲೆ ಕೆಳಗೆ ಹೋದರೆ ಏನಾಗುತ್ತೆ ಅಂತ ಡಾಕ್ಟ್ರಲ್ಲಿ ಗೊತ್ತಿರೋದ್ರಿಂದ ಅವರ ವಿವೇಚನೆಗೆ ಬಿಟ್ಬಿಡಿ ನೀವು. ಆಮೇಲೆ ಒಂದು ಸ್ಕ್ಯಾನಿಂಗ್ ಮಾಡೋಕ್ಕೆ ಹೇಳ್ತಾರೆ. ಸೊ ಲಿವರ್ ಸ್ವಲ್ಪ ಎನ್ಲಾರ್ಜ್ಮೆಂಟ್ ಕಾಣಿಸ್ಕೊಳ್ಳುತ್ತೆ. ಎನ್ಲಾರ್ಜ್ ಲಿವರ್ ಅಂತ ಅಂದ ತಕ್ಷಣ ಗಾಬರಿ ಆಗೋದು ಬೇಡ. ಅದಕ್ಕೆ ಕಾರಣ ಕಂಡುಹಿಡಿದುಬಿಟ್ಟು ಆವಾಗಲೇ 2-3 ಸತಿ ಹೇಳಿದೆ ನಾನು, ಒಬಿಸಿಟಿ, ಆಲ್ಕೋಹಾಲ್ ಕನ್ಸಂಪ್ಷನ್ ಬಿಟ್ಬಿಡಬೇಕು. ಎಲ್ಲವನ್ನು ನೀವು ಹತೋಟಿಯಲ್ಲಿ ಇಟ್ಕೊಂಡ್ರೆ ಫ್ಯಾಟಿ ಲಿವರ್ ಈಸ್ ನಾಟ್ ಎ ಡೇಂಜರಸ್ ಡಿಸೀಸ್. ಇಟ್ ಈಸ್ ಎ ರಿವರ್ಸಿಬಲ್ ಫೆನಾಮಿನಾ. ಇಫ್ ಯು ಸ್ಟಾಪ್ ದ ಇರಿಟೇಟಿಂಗ್ ಏಜೆಂಟ್, ಕಾಸಿಂಗ್ ಏಜೆಂಟನ್ನು ನೀವು ನಿಲ್ಲಿಸಿದರೆ ಅದು ರಿವರ್ಸ್ ಆಗುತ್ತೆ, ನಾರ್ಮಲ್ ಆಗುತ್ತೆ. ಇರ್ರಿವರ್ಸಿಬಲ್ ಡ್ಯಾಮೇಜ್ ಆಗೋ ತನಕ ಕಾಯಬೇಡಿ ದಯವಿಟ್ಟು. ಅದಕ್ಕೆ ಮುಂಚೆನೇ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿ ಫ್ಯಾಟಿ ಲಿವರ್ ಬಗ್ಗೆ ಒಂಚೂರು ಜ್ಞಾನ ಕೊಟ್ಟಿದ್ದೀನಿ. ದಯವಿಟ್ಟು ಆಮೇಲೆ ಈ ಆಲ್ಕೋಹಾಲ್ನವ್ರಿಗೆ ಅವರದು ಐ ಡ್ರಿಂಕ್ ಆಲ್ಕೋಹಾಲ್ ಜಸ್ಟ್ ಆಸ್ ಎ ಎಪಟೈಸರ್ ಅಂತ, ಅದು ಕುಡಿದ್ರೆ ಸ್ವಲ್ಪ ಹಸಿವಾಗುತ್ತೆ ಅಂತ. ಆಲ್ಕೋಹಾಲ್ ಫಸ್ಟ್ ನೀವು ಎಪಟೈಸರ್ ತಗೊಳ್ಳೋಕ್ಕೆ ಶುರು ಮಾಡ್ತೀರಾ, ಆಮೇಲೆ ಅದು ಅಭ್ಯಾಸ ಆಗಿಬಿಡುತ್ತೆ. ಆಲ್ಕೋಹಾಲ್ ಇಲ್ಲದೆ ನನಗೆ ನಿದ್ದೆ ಬರೋಲ್ಲ ಅನ್ನುವಂಥ ಪರಿಸ್ಥಿತಿ ಬರುತ್ತೆ ಕೆಲವರಿಗೆ. ನನಗೆ ಕುಡಿಲಿಲ್ಲ ಅಂದರೆ ನಿದ್ದೆ ಬರೋಲ್ಲ ಅಂತ. ಅದೆಲ್ಲ ಒಂಥರ ದೊಡ್ಡಸ್ತಿಕೆ ಇದು ಲಕ್ಷಣಗಳು ಎಲ್ಲ. ಕುಡಿದ್ರೇ ನಿದ್ದೆ ಬರೋದು ಅಂದರೆ ನಥಿಂಗ್ ಆಫ್ ದ್ಯಾಟ್. ಋಷಿಮುನಿಗಳು ಏನು ಕುಡಿಯೋದೆ ಎಷ್ಟೋ ವರ್ಷ ಬದುಕಿದ್ರು. ಋಷಿಮುನಿವರೆಗೆ ನಾವು ನೋಡಿಲ್ಲ, ಹೋಗಲಿ ನಮ್ಮ ತಾತ ಇವ್ರನ್ನ ನೋಡಿದಿರಲ್ವ, ಕುಡಿಯೋದೇನೆ 80-90 ವರ್ಷ ಬದುಕಿದ್ದಾರೆ. ನಮಗೆ ಮಾತ್ರ ಈಗ ಕುಡಿಯೋದೇ ನನಗೆ ನಿದ್ದೆ ಬರೋಲ್ಲ ಅನ್ನುವಂತಹ ಒಂದು, ಅದನ್ನು ನಾವು ಆಧುನಿಕತೆ ಅಂತ. ಯಾಕೆ ಕುಡಿಯೋದಿದ್ದವನು ಈಗ ನಾನು ಡಾಕ್ಟ್ರು, ನಾನು ಕುಡಿಯಲ್ಲ, ಅವನು ಯೂಸ್ಲೆಸ್ ಫೆಲೋ ಅಂಥೇಳಿ. ಸೊ ಕುಡಿಯೋದವನು ಯೂಸ್ಲೆಸ್, ಈಗ ಕುಡಿಯೋವನು ಯೂಸ್ಫುಲ್ಲು. ಯಾರಿಗೆ ಯೂಸ್ಫುಲ್ಲು ನನಗೆ ಗೊತ್ತಿಲ್ಲ. ಸೊ ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೋಬೇಡಿ, ಕುಡಿಯೋಕ್ಕೆ ಹೋಗಬೇಡಿ. ಯಾವುದೇ ಆಹಾರ, ಯಾವುದೇ ಇದು ಬೇರೆ ನಾನ್ ಆಲ್ಕೋಹಾಲಿಕ್ ಹಿತವಾಗಿರಲಿ, ಇತಿಮಿತಿಯಲ್ಲಿರಲಿ ಅಂತ ಹೇಳಿ ನನ್ನ ಇವತ್ತಿನ ಈ ಫ್ಯಾಟಿ ಲಿವರ್ ಬಗ್ಗೆ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಡೌಟ್ಗಳಿದ್ದರೆ ಕ್ವಶನ್ ಕೇಳಿ, ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಆಮೇಲೆ ಬರೀ ಥಮ್ಸಪ್ ಮಾಡಿದರೆ ಓಕೆ, ಬಟ್ ಬರೀ ಥಮ್ಸಪ್ ಮಾಡಬೇಡಿ. ಥಮ್ಸಪ್ ಮಾಡಿ ಕಮೆಂಟ್ಸ್ ಹಾಕಿ. ಇನ್ನೂ ಒಂದು ರಿಕ್ವೆಸ್ಟು, ನಾನು ನೆಕ್ಸ್ಟ್ ಏನು ಮಾತಾಡಬೇಕು ಅನ್ನೋದನ್ನು ಒಂಚೂರು ನನಗೆ ಹೇಳಿಬಿಡಿ. ಯಾಕೆಂದರೆ ನನಗೆ ಸುಮಾರು ಈಗ 122ನೇ ಟಾಪಿಕ್ ಅಂತ ಕಾಣಿಸುತ್ತೆ ನಾನೀಗ ಮಾತಾಡ್ತಾ ಇರೋದು. ನನಗೆ ಎಕ್ಸಾಸ್ಟ್ ಆಗ್ತಾಯಿದೆ, ವಿಷಯಗಳು ಎಕ್ಸಾಸ್ಟ್ ಆಗ್ತದೆ. ನನಗೆ ಎಕ್ಸಾಸ್ಟ್ ಆಗೋಲ್ಲ. ನನಗೆ ಭಾನುವಾರ ಬಂದರೆ ಏನಾದರೂ ಮಾತಾಡಬೇಕು ಅಂತ ನನಗೊಂದು ಉತ್ಸಾಹ ಬರುತ್ತೆ. ಸೊ ಹೀಗೆ ನನಗೆ ಸೂಚನೆ ಕೊಡಿ. ಹಾಗೆ ನಿಮ್ಮ ಫ್ರೆಂಡುಗಳಿಗೆ ಶೇರ್ ಮಾಡೋದಲ್ಲದೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಆದಷ್ಟು ನಾವು ಸಾಮಾನ್ಯ ಜ್ಞಾನವನ್ನು ಹರಡೋಣ. ವಿದ್ಯೆಯನ್ನು, ನನ್ನಲ್ಲಿರೋ ವಿದ್ಯೆಯನ್ನು ನಿಮಗೆ, ಅದನ್ನು ನಿಮ್ಮ ಭಾಷೆಯಲ್ಲಿ ತರಲಿಕ್ಕೆ ಸ್ವಲ್ಪ ಕಷ್ಟ ಇದೆ ನನಗೆ ಇಂಗ್ಲೀಷಲ್ಲಿ ಪಟ ಅಂತ ಹೊಡಿತೀನಿ ಬೇಕಾದರೆ. ಬಟ್ ಕನ್ನಡದಲ್ಲಿ ಮಾತಾಡಬೇಕು ಅಂದರೆ ನಾನು ಕೂಡ ಸ್ವಲ್ಪ ತ್ರಾಸ ಪಡಬೇಕಾಗತ್ತೆ. ಅದೆಲ್ಲ ಮಾಡಿ ನಾನು ಇದು ಮಾಡ್ತೀನಿ. ಕೇಳಿಸ್ಕೊಂಡ್ರೇನ್ರಿ ಅಂತ ಕೇಳ್ತೀನಿ ನೆಕ್ಸ್ಟ್ ಯಾವತ್ತಾದ್ರೂ ಬಂದಾಗ. ಇಲ್ಲ, ಪುರ್ಸೊತ್ತಾಗಿಲ್ಲ ಅಂತ ಹೇಳ್ತೀನಿ. ಭಾಳ ಬೇಜಾರಾಗುತ್ತೆ, ಬಹಳ ಬೇಸರ ಆಗುತ್ತೆ. ದಯವಿಟ್ಟು ಆ ಥರ ಮಾಡಬೇಡಿ. ಭಾನುವಾರ ದಿವಸ ಜನರಲ್ಲಾಗಿ ನಾನು ಒಂದೂವರೆ ಹೊತ್ತಿಗೆ ನಿಮಗೆ ನೋಟಿಫಿಕೇಷನ್ ಬರ್ತೇನೆ, ನೀವು ಸಬ್ಸ್ಕ್ರೈಬರ್ ಆಗಿದ್ದರೆ.
ಸೊ ಅದನ್ನು ಕೇಳಿಸ್ಕೊಳ್ಳಿ, ಅರ್ಥ ಮಾಡಿಕೊಳ್ಳಿ, ಜೀವನದಲ್ಲಿ ಫಾಲೋ ಮಾಡಿಕೊಳ್ಳಿ, ಆರೋಗ್ಯವಂತ ಜೀವನ ಬಾಳಿ ಅಂತ ಹೇಳಿ ನನ್ನ ಇವತ್ತಿನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.